ಮಿತ್ರರೇ ನಮಸ್ಕಾರ. ಮಿತ್ರರೇ ಹೇಗಿದ್ದೀರಿ ಎಲ್ಲರೂ? ಬಾಲಿವುಡ್ ಬಾದ್ಶಾ ಕಿಂಗ್ ಖಾನ್ ಅಂದ ತಕ್ಷಣ ನೆನಪಾಗುವಂಥದ್ದು ಶಾರುಖ್ ಖಾನ್. ಸಿನಿಮಾ ರಂಗದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಂತಹ ಶಾರುಖ್ ಖಾನ್ಗೆ 2023 ಒಂದು ರೀತಿ ಅದೃಷ್ಟದ ವರ್ಷ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅವರು ಮಾಡಿದಂತಹ 3 ಸಿನಿಮಾಗಳು ದಾಖಲೆಯನ್ನು ಮಾಡಿರುವಂಥದ್ದು, ಸಾಕಷ್ಟು ರೆಕಾರ್ಡ್ಗಳನ್ನು ಕೂಡ ಬ್ರೇಕ್ ಮಾಡಿದೆ. ಬಾಲಿವುಡ್ನ ಬಾದ್ಶಾ SRK ಅಂದರೆ ಶಾರುಖ್ ಖಾನ್ 2023ರಲ್ಲಿ ಹೊಸ ದಾಖಲೆಯನ್ನು ಮಾಡುವ ಮೂಲಕ ಎವರ್ಗ್ರೀನ್ ಹೀರೋ ಅಂತ ಅನ್ಸ್ಕೊಂಡಿದ್ದಾರೆ. ಶಾರುಖ್ ಖಾನ್ 2023ರಲ್ಲಿ 3 ಸಿನಿಮಾಗಳನ್ನು ನಟನೆ ಮಾಡಿದರು. ಅಂದರೆ 3 ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡಿದರು. ಕಳೆದ ಹಲವು ವರ್ಷಗಳಲ್ಲಿ ಸತತ ಸೋಲುಗಳನ್ನು ಕಂಡಿದ್ದರು, 7 ಬೀಳುಗಳನ್ನು ಕಂಡಿದ್ದರು, ಸಾಕಷ್ಟು ಟೀಕೆಗಳನ್ನು ಕೂಡ ಅವರು ಕಂಡಿದ್ದರು. ಇದೆಲ್ಲದನ್ನು ಹೊರತಾಗಿಯೂ ಕೂಡ ಅವರು 2023ರಲ್ಲಿ ಮಾಡಿದಂತಹ ಸಿನಿಮಾಗಳೇನಿದ್ದಾವೆ ಅವೆಲ್ಲವೂ ಕೂಡ ಅವರಿಗೆ ಲಕ್ಕಿ ಅಂತಲೇ ಹೇಳ್ಬೋದು. ಅವರು 2023ರಲ್ಲಿ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗಿತ್ತು. 2023 ಶಾರುಖ್ ಅವರ ಅಭಿಮಾನಿಗಳಿಗೆ ಒಂದು ರೀತಿ ಕಿಂಗ್ ಖಾನ್ ವರ್ಷ ಅಂತಲೇ ಕರೀತಾ ಇದ್ದರು. ಯಾಕೆಂತಂದರೆ ಅವರು ಕಳೆದ ವರ್ಷ 3 ಸಿನಿಮಾಗಳನ್ನು ಮಾಡಿದರು. ಅದು ಯಾವುದು ಅಂತಂದರೆ ಪಠಾಣ್, ಜವಾನ್, ಹಾಗೆಯೇ ಈಗ ಸದ್ಯಕ್ಕೆ ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇರುವಂತಹ ಡಂಕಿ ಸಿನಿಮಾ. ಪಠಾಣ್ ಆರಂಭಕ್ಕೂ ಮುನ್ನವೇ ದೇಶಾದ್ಯಂತ ಸಾಕಷ್ಟು ಟೀಕೆಗಳು ಕೂಡ ಕೇಳಿಬಂದಿತ್ತು. ಪಠಾಣ್ ಸಿನಿಮಾವನ್ನು ಬಹಿಷ್ಕಾರವನ್ನು ಮಾಡಬೇಕು ಅನ್ನುವಂಥದ್ದು ಕೂಗುಗಳು ಕೂಡ ಕೇಳಿಬಂದಿತ್ತು. ಹಾಗೆಯೇ ಯಾವುದೇ ಕಾರಣಕ್ಕೂ ಪಠಾಣ್ ಸಿನಿಮಾ ಬಿಡುಗಡೆ ಆಗಬಾರ್ದು ಅನ್ನುವಂತಹ ಒಂದು ಮನವಿನೂ ಕೇಳಿಬಂದಿತ್ತು. ಇದೆಲ್ಲದರ ವಿರೋಧನ ನಡುವೆ ಪಠಾಣ್ ಬಿಡುಗಡೆ ಆಯಿತು. ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಕೂಡ ಗಳಿಸ್ತು. 2023ರಲ್ಲಿ ಬಾಕ್ಸ್ ಆಫೀಸ್ನ ಧೂಳಿ ಮಾಡಿದಂತಹ ಕೀರ್ತಿ ಶಾರುಖ್ಗೆ ಸಲ್ಲುತ್ತೆ. ಯಾಕೆಂತಂದರೆ ಹಿಟ್ ಮೇಲೆ ಹಿಟ್ಟು, ಪಠಾಣ್ ಆಗಿರ್ಬೋದು, ಅದಾದ ಬೆನ್ನಲ್ಲೇ ಜವಾನ್ ಆಗಿರ್ಬೋದು, ಜೊತೆಗೆ ಡಂಕಿ, ಇವೆಲ್ಲವೂ ಕೂಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹಿಟ್ಗಳನ್ನು ಬಾರಿಸಿ ರೆಕಾರ್ಡ್ ಕೂಡ ಮಾಡಿರುವಂಥದ್ದು. ನಾವು ಕಳೆದ ವರ್ಷ ನಾವು ನೋಡ್ತಾ ಹೋದಾಗ 2024 ಆರಂಭದಲ್ಲಿದ್ದೀವಿ. ಡಂಕಿ ಸಿನಿಮಾನು ಕೂಡ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಗಳಿಸ್ತಾ ಇದೆ. 23ರಲ್ಲಿ ಪಠಾಣ್ ಹಾಗೂ ಜವಾನ್ ಇವೆರಡೂ ಸಿನಿಮಾಗಳು ಕೂಡ ದಾಖಲೆಯನ್ನು ಬರೆದಿರುವಂಥದ್ದು. ಅದರ ಪಾಲಿಗೆ ಅದರ ಜೊತೆಗೆ ಇದೀಗ ಡಂಕಿ ಸಿನಿಮಾನು ಕೂಡ ಸೇರ್ಪಡೆ ಆಗ್ತಾ ಇದೆ. 2023ರಲ್ಲಿ ಫಸ್ಟು ನಾವು ನೋಡ್ತಾ ಹೋದಾಗ ಪಠಾಣ್ ಸಿನಿಮಾ ರಿಲೀಸ್ ಆಯಿತು. ಹಿಂದಿ ಬೆಲ್ಟ್ನಲ್ಲೇ ಸುಮಾರು 524 ಕೋಟಿ ಹಣವನ್ನು ಅದು ಬಾಚಿಕೊಳ್ತು. ಭಾರತಾದ್ಯಂತ ಸುಮಾರು 543 ಕೋಟಿ ಲೂಟಿಯನ್ನು ಮಾಡಿದಂತಹ ಪಠಾಣು ಇಡೀ ವಿಶ್ವದಲ್ಲಿ ನಾವು ಗಮನಿಸ್ತಾ ಹೋದಾಗ ಬರೋಬ್ಬರಿ 1055 ಕೋಟಿಯನ್ನು ಗಳಿಕೆ ಮಾಡ್ತು. ಅದಾದ ಬೆನ್ನಲ್ಲೇ ಅಂದರೆ ಜೂನ್ 2023ರಲ್ಲಿ ಜವಾನ್ ರಿಲೀಸ್ ಆಯಿತು. ಹಿಂದಿ ಒಂದರಲ್ಲೇ 643 ಕೋಟಿ ಕಲೆಕ್ಷನನ್ನು ಮಾಡ್ತು. ಇಡೀ ವಿಶ್ವದಾದ್ಯಂತ ಸುಮಾರು 580 ಕೋಟಿ ಹಣವನ್ನು ಜವಾನ್ ಲೂಟಿ ಮಾಡ್ತು. ಅದರ ಬೆನ್ನಲ್ಲೇನೆಂದರೆ ವರ್ಷದ ಅಂತ್ಯಕ್ಕೆ ಅಂದರೆ ಡಿಸೆಂಬರ್ನಲ್ಲಿ ಡಂಕಿ ಸಿನಿಮಾ ಬಿಡುಗಡೆ ಆಯಿತು. ಸುಮಾರು 13 ದಿನದಲ್ಲೇ 410 ಕೋಟಿ ಗಳಿಕೆಯನ್ನು ಡಂಕಿ ಮಾಡ್ತು. ಅಂದರೆ 2023 13 ದಿನಗಳಲ್ಲಿ ಇದೀಗ ಹತ್ತತ್ರ 600 ಕೋಟಿ ಕಲೆಕ್ಷನನ್ನು ಮಾಡಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಡಂಕಿ ಸಿನಿಮಾವನ್ನು ರಾಜ್ಕುಮಾರ್ ಹಿರಾನಿ ಆ್ಯಕ್ಷನ್ ಕಟ್ ಹೇಳಿದ್ದು. ಚಿತ್ರದಲ್ಲಿ ಶಾರುಖ್ ಖಾನ್, ತಾಪ್ಸಿ ಪನ್ನು, ವಿಕ್ಕಿ ಕೌಶಲ್, ಬೋಮನ್ ಇರಾನಿ, ವಿಕ್ರಮ್ ಕೊಚರ್, ಅನಿಲ್ ಗ್ರೋವರ್ ಸೇರಿದಂತೆ ಹಲವಾರು ನಟರು ಈ ಒಂದು ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ. ಕೇವಲ 3 ಸಿನಿಮಾಗಳು, ಶಾರುಖ್ ಖಾನ್ನ 3 ಸಿನಿಮಾಗಳು ಕಲೆಕ್ಷನ್ ಅಷ್ಟೇ ಅಲ್ಲ, ವೀಕ್ಷಣೆ ಮಾಡಿದ್ದು ಕೂಡ ರೆಕಾರ್ಡ್ ಅಂತಲೇ ಹೇಳ್ಬೋದು. ಅಂದರೆ ಬಾಲಿವುಡ್ನಲ್ಲಿ ಒಂದೇ ವರ್ಷದಲ್ಲಿ ಒಬ್ಬ ನಟನ 3 ಸಿನಿಮಾಗಳು ದಾಖಲೆ ಪ್ರಮಾಣದಲ್ಲಿ ಕಲೆಕ್ಷನ್ ಆಗಿದೆ ಅಥವಾ ವೀಕ್ಷಣೆಯನ್ನು ಮಾಡಿದ್ದಾರೆ ಅಂತಂದರೆ ಆ ಒಂದು ಕೀರ್ತಿ ಶಾರುಖ್ ಖಾನ್ಗೆ ಸಲ್ಲುತ್ತೆ. ಸುಮಾರು 8 ಕೋಟಿ ಮಂದಿ ಒಂದೇ ವರ್ಷದಲ್ಲಿ ಶಾರುಖ್ ಖಾನ್ನ ಸಿನಿಮಾವನ್ನು ವೀಕ್ಷಣೆ ಮಾಡಿರುವಂಥದ್ದು ಒಂದು ರೀತಿ ದಾಖಲೆ ಅಂತಲೇ ಹೇಳ್ಬೋದು. ಮಿತ್ರರೇ, ಜವಾನ್ ಸಿನಿಮಾ 3.93 ಕೋಟಿ ಟಿಕೆಟ್ ಮಾರಾಟ ಆಗಿದ್ದರೆ ಪಠಾಣ್ ಸಿನಿಮಾ 3.20 ಕೋಟಿ ಟಿಕೆಟ್ ಮಾರಾಟ ಆಗಿದೆ. ಹಾಗೆಯೇ ಡಂಕಿ ನಾವು ಕೇವಲ 13 ದಿನದಲ್ಲಿ ನಾವು ನೋಡ್ತಾ ಹೋಗೋದಾದರೆ 1 ಕೋಟಿ ಟಿಕೆಟ್ ಈ ಒಂದು ವರ್ಷದಲ್ಲಿ ಸೇಲ್ ಆಗಿರುವಂಥದ್ದು. ಸೊ ಒಟ್ಟಿನಲ್ಲಿ ಒಂದು ವರ್ಷದಲ್ಲಿ ಈ ರೀತಿಯಾದಂತಹ ದಾಖಲೆ ಪ್ರಮಾಣದಲ್ಲಿ ಚಿತ್ರನೂ ಕೂಡ ವೀಕ್ಷಣೆಯನ್ನು ಮಾಡಿರುವಂಥದ್ದು. ಸದ್ಯ 2023 ಬಾಕ್ಸ್ ಆಫೀಸ್ನ ಸುಲ್ತಾನ್ ಆಗಿರುವಂಥ ಶಾರುಖ್ ಖಾನ್ಗೆ 2024ರ ವರ್ಷವೂ ಕೂಡ ಅದೇ ರೀತಿಯಾಗಿ ಯಶಸ್ಸನ್ನು ಗಳಿಸಲಿ, ಕಿಂಗ್ ಖಾನ್ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗಲಿ. ಹಾಗೆಯೇ ಶಾರುಖ್
ಇದರಿಂದ ಇನ್ನಷ್ಟು ಸಮಾಜಮುಖಿ ಸಿನಿಮಾಗಳು ಬರಲಿ ಅಂಥೇಳಿ ನಾವು ಆಶಿಸೋಣ. ಸೊ ಮಿತ್ರರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ಇತರರಿಗೂ ಕೂಡ ಶೇರನ್ನು ಮಾಡಿ. ಹಾಗೆಯೇ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆಯೇ ನಮ್ಮ ಮುಂದಿನ ವಿಡಿಯೋ ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ನಮಸ್ಕಾರ.